ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ಫೋಮಾಸ್ಟರ್ನ ಮತ್ತೊಂದು ಹೊಸ ವಿಡಿಯೋಗೆ ವೀಕ್ಷಕರೇ, ಅದೆಷ್ಟೋ ಡಾಕ್ಟರ್ಗಳಿಗೆ ಕಂಡುಹಿಡಿಯಲಾಗದ ಒಂದು ರೋಗವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರುವ ChatGPTಯು ಒಂದೇ ಒಂದು ಕ್ಷಣದಲ್ಲಿ ಕಂಡುಹಿಡಿದಿದೆ. ಹೌದು ವೀಕ್ಷಕರೇ, ಓಪನ್ AI ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಈ ChatGPT 17 ಡಾಕ್ಟರ್ಗಳಿಗೆ ಕಂಡುಹಿಡಿಯಲಾಗದ ಒಂದು ರೋಗವನ್ನು ಈ ChatGPT ಒಂದೇ ಒಂದು ಕ್ಷಣದಲ್ಲಿ ಕಂಡುಹಿಡಿದಿದೆ. ಹಾಗಾದರೆ ಬನ್ನಿ, ಈ ಘಟನೆ ನಡೆದಿರೋದಾದರೂ ಎಲ್ಲಿ ಎಂದು ತಿಳಿಯೋಣ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ದೈಹಿಕ ಶ್ರಮಕ್ಕಿಂತ ಹೆಚ್ಚಾಗಿ ಯಾಂತ್ರಿಕ ಸಾಧನಗಳಿಗೆ ಅಂದರೆ ಮಿಷಿನ್ಗಳಿಗೆ ಅವಲಂಬಿತರಾಗಿದ್ದೇವೆ. ವೀಕ್ಷಕರೇ, ಹೇಳಿ ಕೇಳಿ, ಮೊದಲೇ ಇದು ಡಿಜಿಟಲ್ ಯುಗ. ಇಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಡಿಜಿಟಲ್ ಮೂಲಕವೇ ನಡೆಯುತ್ತದೆ. ಇವಾಗಿನ ಜನರಂತೂ ಈ ಡಿಜಿಟಲ್ ಯುಗಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಅದರಲ್ಲಂತೂ ಇವಾಗಿನ ಮಾರುಕಟ್ಟೆಗೆ ಬರುವ ಈ ಹೊಸ ಹೊಸ ಸಾಧನಗಳು ಕೂಡ ಹೊಸ ಹೊಸ ವೈಶಿಷ್ಟ್ಯದ ಮೂಲಕ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದೆ. ಇವಾಗಂತೂ ಇದು ಸಾಮಾನ್ಯವಾದ ಸಂಗತಿಯಾಗಿ ಹೋಗಿದೆ. ಅದೇ ರೀತಿ ಈ ವಿಜ್ಞಾನ ಲೋಕವೂ ಸಹ ಅತಿ ವೇಗವಾಗಿ ಬದಲಾಗುತ್ತಿದೆ. ಅದೆಷ್ಟೋ ಮಾರಕ ರೋಗಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿಜ್ಞಾನಿಗಳು ಅತಿ ವೇಗವಾಗಿ ಪ್ರಯತ್ನಿಸುತ್ತಿದ್ದಾರೆ. ಆದರೆ ವೀಕ್ಷಕರೇ, ಈ ಟೆಕ್ನಾಲಜಿ ಯುಗ ಎಷ್ಟೊಂದು ವೇಗವಾಗಿ ಬದಲಾಗುತ್ತಿದೆ ಎಂದರೆ ಅದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಅಷ್ಟೊಂದು ವೇಗವಾಗಿ ಬದಲಾಗುತ್ತಿದೆ. ಇವುಗಳಲ್ಲಿ ಒಂದಾದ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಇದು ಎಷ್ಟೊಂದು ಶಕ್ತಿಶಾಲಿ ಎಂದರೆ ಮನುಷ್ಯರನ್ನೇ ರೂಲ್ ಮಾಡುವಂಥ ಶಕ್ತಿ ಇದಕ್ಕಿದೆ. ಹೌದು, ಈ AIಗಳಿಗೆ ಮನುಷ್ಯರಂತೆ ಆಲೋಚಿಸುವ ಕೃತಕ ಬುದ್ಧಿಯನ್ನು ಹೊಂದಿದೆ. ನಿಮಗೆ ಗೊತ್ತಾ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದೇ ರೀತಿ ಅಭಿವೃದ್ಧಿ ಹೊಂದುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚವನ್ನೇ ಆಳುತ್ತದೆ. ವೀಕ್ಷಕರೇ, ಇವಾಗಲೇ ಇದರಿಂದ ಅದೆಷ್ಟೋ ಉದ್ಯೋಗಗಳು ನಾಶವಾಗಿದೆ. ಹೌದು, ಈ AI ಮನುಷ್ಯರು ಮಾಡುವ ಕೆಲಸ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸುತ್ತದೆ. ಇವಾಗ ನೀವೇ ಊಹಿಸಿ ವೀಕ್ಷಕರೇ, ಈ AI ಎಷ್ಟೊಂದು ಶಕ್ತಿಶಾಲಿ ಎಂದು. ಆದರೆ ಈ AIಯಿಂದ ಎಷ್ಟೊಂದು ಅಪಾಯ ಇದೆಯೋ ಅಷ್ಟೇ ಉಪಯೋಗ ಸಹ ಇದೆ. ಅದಕ್ಕೆ ಉದಾಹರಣೆ ಇದು. 3 ವರ್ಷಗಳಿಂದ 17 ಡಾಕ್ಟರ್ಗಳಿಗೆ ಪತ್ತೆ ಹಚ್ಚಲಾಗದ ಒಂದು ರೋಗವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರುವ ChatGPT ಒಂದೇ ಒಂದು ಕ್ಷಣದಲ್ಲಿ ರೋಗವನ್ನು ಪತ್ತೆ ಹಚ್ಚಿರುವ ಅಪರೂಪದ ಘಟನೆ ನಡೆದಿದೆ. ಹೌದು, ಅಮೆರಿಕದ 17 ಡಾಕ್ಟರ್ಗಳಿಗೆ 3 ವರ್ಷಗಳ ಕಾಲ ಪತ್ತೆ ಹಚ್ಚಲಾಗದ ಒಂದು ರೋಗವನ್ನು ಓಪನ್ AI ಸಂಸ್ಥೆಯ ChatGPTಯು ಒಂದೇ ಒಂದು ಕ್ಷಣದಲ್ಲಿ ಕಂಡುಹಿಡಿದಿದೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಅಮೆರಿಕದ ಕಟ್ನಿ ಎಂಬ 2 ಮಕ್ಕಳ ತಾಯಿಯ ಮೊದಲ ಮಗ ಆಗಿರುವ ಅಲೆಕ್ಸ್ ಎಂಬ ಮಗುವಿಗೆ ಹೊಟ್ಟೆ ನೋವು ಕಂಡುಬಂದಿತ್ತು. ತನ್ನ ಮಗುವಿಗೆ ಬಂದ ನೋವನ್ನು ಪರಿಹಾರ ಮಾಡಿಕೊಳ್ಳಲು ಆ ತಾಯಿ ಏನೆಲ್ಲ ಹರಸಾಹಸ ಪಟ್ಟಿದ್ದರು. ಅದರಂತೆ ಮೊದಲು ಆ ಮಗುವಿನ ಹಲ್ಲಿನಲ್ಲಿ ಚಿಕ್ಕ ಕುಳಿ ಇರುವುದನ್ನು ಗಮನಿಸಿ ದಂತ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದಳು. ಆದರೆ ಅಲ್ಲಿ ಏನೂ ಪ್ರಯೋಜನ ಆಗಿರಲಿಲ್ಲ. ಇದರ ನಡುವೆ ಆ ಮಗುವಿಗೆ ಅತಿಯಾದ ತಲೆನೋವು ಇರುವುದನ್ನು ಗಮನಿಸಿದ ಆ ತಾಯಿಯು ನ್ಯೂರಾಲಜಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದಳು. ಆದರೆ ಅಲ್ಲಿಯೂ ಏನೂ ಪ್ರಯೋಜನ ಆಗಿರಲಿಲ್ಲ. ನಂತರ ಶ್ವಾಸನಾಳದ ಕಾರಣದಿಂದ ನಿದ್ರೆಯ ಸಮಸ್ಯೆ ಇದೆ ಎಂದು ಪರಿಹರಿಸಲು ಕಿವಿ, ಮೂಗು, ಗಂಟಲಿನ ಡಾಕ್ಟರ್ ಬಳಿಯೂ ಸಹ ಕರೆದುಕೊಂಡು ಹೋಗಿದ್ದರು. ಆದರೆ ಅಲ್ಲಿಯೂ ಸಹ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದೇ ರೀತಿ ಆ ತಾಯಿಯು 3 ವರ್ಷಗಳ ಕಾಲ ವಿವಿಧ ರೀತಿಯ 17 ಡಾಕ್ಟರ್ ಬಳಿ ತನ್ನ ಮಗನನ್ನು ಕರೆದುಕೊಂಡು ಹೋಗಿದ್ದಳು. ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಕೊನೆಯದಾಗಿ ಆ ಮಗುವಿನ ತಾಯಿಯಾಗಿರುವ ಕಟ್ನಿಯು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರುವ ChatGPTಯ ಮೊರೆ ಹೋಗಿದ್ದರು. ಆ ತಾಯಿಯು ತನ್ನ ಮಗುವಿಗೆ ಇರುವ ರೋಗದ ಸಿಂಪ್ಟಮ್ಸನ್ನು ChatGPTಯಲ್ಲಿ ಟೈಪ್ ಮಾಡಿ ಇದು ಯಾವ ರೋಗ ಎಂದು ಪ್ರಶ್ನಿಸಿದಳು. ಆವಾಗ ChatGPT ನೀಡಿದ ಉತ್ತರ ಇದಾಗಿತ್ತು. ಅದುವೇ ಟೆಥರ್ಡ್ ಕಾರ್ಡ್ ಸಿಂಡ್ರೋಮ್ ಎಂದು. ಇದು ನರಗಳಿಗೆ ಸಂಬಂಧಪಟ್ಟಿರುವ ರೋಗ ಎಂದು ತಿಳಿಸಿದೆ. ನಂತರ ಆ ತಾಯಿಯು ತಮ್ಮ ಮಗುವಿಗೆ ಟೆಥರ್ಡ್ ಕಾರ್ಡ್ ಸಿಂಡ್ರೋಮ್ ಇರುವುದು ನಿಜವೇ ಎಂದು ಕೇಳಿ ಪತ್ತೆ ಹಚ್ಚಲು ಹೇಳಿದರು. ಆಗ ಡಾಕ್ಟರ್ ಆ ಮಗುವಿಗೆ MRI ಸ್ಕ್ಯಾನಿಂಗ್ ಮಾಡಿದ ಬಳಿಕ ತಮಗೆ ಇರುವ ಅನುಮಾನ ನಿಜ ಎಂಬುದು ಸಾಬೀತಾಗಿದೆ. ಹೌದು, ಆ ಮಗುವಿಗೆ
ನಿಜವಾಗಿ ಅದೇ ರೋಗ ಬಿದ್ದಿತ್ತು. ನಂತರ ವೈದ್ಯರು ಆ ಮಗುವಿಗೆ ಆಪರೇಷನ್ ಎಲ್ಲ ಮಾಡಿ ಇವಾಗ ಆ ಮಗು ಚೇತರಿಸಿಕೊಂಡಿದೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟದ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.